ಭೀಮ ಚೇತನ ಟ್ರಸ್ಟ್ ರಾಷ್ಟ್ರೀಯ ಭೀಮ ಪಡೆ ವತಿಯಿಂದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಶವಂತಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಟಿ ಸೋಮಶೇಖರ್ ಗೌಡರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಕೆಂಗಲ್ ಹನುಮಂತಯ್ಯ ವಾರ್ಡಿನ ಸಮಾಜ ಸೇವಕರು, ಚೇತನ್ ಗೌಡರು ಹಾಗೂ ನಾಗದೇವನಹಳ್ಳಿ ವಾರ್ಡಿನ ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರಾದ ದೇವರಾಜ್ ಅವರು, ಶ್ರೀಮತಿ ರೂಪಾ ಏರ್ ರವರು, ಆಂಜನಪ್ಪ ಸಿಎಂಸಿ ಸತ್ಯನಾರಾಯಣ, ಕಾಂಗ್ರೆಸ್ ಮುಖಂಡರು, ಪ್ರಭಾಕರ್ ಮಹೇಂದ್ರ, ಕಿರಣ್ ಟ್ರಸ್ಟಿನ ಪದಾಧಿಕರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿದ್ದರಾಜು ಹಾಗೂ ಅಗ್ಗೆರೆ ತಿಮ್ಮರಾಜ್ ಅವರ ಸಂಗೀತ ಎಲ್ಲರನ್ನೂ ಆನಂದಿಸಿದರು. ಅಭಿಮಾನಿಗಳು, ಸ್ನೇಹಿತರು ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಗೌತಮ ಬುದ್ಧರವರಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಶಾಸಕರ ಜೊತೆಗೆ ಎಲ್ಲ ಮುಖಂಡರುಗಳು ಹಾಗೂ ಸಂಘಟನೆಗಳ ಮುಖಾಂತರ ದಯಮಾಡಿ ವೇದಿಕೆ ಮೇಲೆ ಬಂದು ಪುಷ್ಪಾರ್ಚನೆ ಮಾಡಿ ಹೋಗಬೇಕೆಂದು ಕೇಳ್ಕೊತಾ ಇದ್ದೀನಿ. ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಬನ್ನಿ, ಸ್ವಲ್ಪ ಹಿಂದೆ ಹೋಗು. ಶರಣಂ ಸಂಗಂ ಶರಣಂ ಸಾಕಣ ಜಾಸ್ತಿ ಸರ್. ಸ್ವಲ್ಪ ಸೇರಿ ನಿಂತ್ಕೊ ಸರ್. ಜಲವಾದಿ ಮಹಾಸಭಾದ ಕಾರ್ಯದರ್ಶಿಗಳು ಅರುಣ್ ಕುಮಾರ್ ಅವರು, ಹಲವಾರು ಮುಖಂಡರು ಜನಪ್ರಿಯ ಶಾಸಕರಾದ ಸೋಮಶೇಖರ ಗೌಡರು ಹಾಗೂ ಎಲ್ಲ ಮುಖಂಡರು ಸಂಘಟನೆಯ ಪದಾಧಿಕಾರಿಗಳು ಈ ಒಂದು ಜ್ಯೋತಿ ಬೆಳೆಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ದಯಮಾಡಿ ಎಲ್ಲ ಆತ್ಮೀಯ ಬಂಧುಗಳೇ, ಭೀಮಾ ಚೇತನ್ ಟ್ರಸ್ಟ್ನವರು ಪ್ರತಿ ಸಾರಿ ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ಪ್ರತಿ ವರ್ಷವೂ ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆಚರಣೆಯನ್ನು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ಈಗ ಒಂದು ಪೀಠಿಗೆಯನ್ನು ಓದಿದ್ಲು ನಮ್ಮ ಹುಡುಗಿ, ಚಿಕ್ಕ ಹುಡುಗಿ. ಅಂಥ ಮಕ್ಕಳಿಗೆ ಕೋಟ್ಯಾಂತರ ಜನರಿಗೆ ಎಜುಕೇಷನ್ ಕೊಡ್ತಕ್ಕಂಥ ಉದ್ದೇಶನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇನ್ ಅಜೆಂಡಾ. ಇವತ್ತು ಕೋಟಿಗಟ್ಟಲೆ ವಿದ್ಯಾಭ್ಯಾಸ ಇದ್ದರೆ ಅದನ್ನು ಕೊಡಬೇಕು ಅಂತಕ್ಕಂಥ ಅತಿ ಕಿರಿಯ ವಯಸ್ಸಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅತಿ ಹೆಚ್ಚು ಡಿಗ್ರಿಯನ್ನು ಪಡೆದಂಥವರು ಭಾರತ ದೇಶದಲ್ಲಿ ಮೊದಲನೆಯವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅದು ಕಿರಿಯ ವಯಸ್ಸಿನಲ್ಲಿ ಇವರು ಅತಿ ಉನ್ನತ ಹುದ್ದೆಗೆ ಹೋಗ್ತಾರೆ. ಉನ್ನತ ಹುದ್ದೆಗೆ ಹೋಗದಂಥ ಸಂದರ್ಭದಲ್ಲಿ ಇವರು ಕಚೇರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ರೆಡ್ ಕಾರ್ಪೆಟ್ ಇರ್ತದೆ. ಆ ರೆಡ್ ಕಾರ್ಪೆಟ್ನ ತೆಗಿತಾರೆ.
ಅಂಬೇಡ್ಕರ್ ಅವರು ಕಚೇರಿಗೆ ಹೋದ್ಮೇಲೆ ಮತ್ತೆ ರೆಡ್ ಕಾರ್ಪೆಟ್ನ ಹಾಕ್ತಾರೆ. ಆದರೂ ಇದು ಯಾವುದಕ್ಕೂ ಅಂಬೇಡ್ಕರ್ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ತಮ್ಮ ಮನೆಗಿರ್ತದೆ. ಆ ಮಟ್ಟದಲ್ಲಿ ಬೆಳೆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಏನು ಕೊಟ್ಟರು, ಇವತ್ತು ಯಾರು ಬೇಕಾದರೂ ಈ ದೇಶದ ಮುಖ್ಯಮಂತ್ರಿಗಳಾಗ್ಬೋದು, ಈ ದೇಶದ ಪ್ರಧಾನಮಂತ್ರಿಗಳಾಗ್ಬೋದು, ಅವರ ಕೊಟ್ಟಂಥದ್ದು. ಅವರ ಅಜೆಂಡನೇ ಶಿಕ್ಷಣ, ಕೋಟ್ಯಾಂತರ ಜನರಿಗೆ ಕೊಡ್ತಕ್ಕಂಥದ್ದು ಅಂಥ ಕಾರ್ಯಕ್ರಮ. ಇವತ್ತು ಆತ್ಮಾನಂದು, ನಮ್ಮ ದಾತ್ ಪ್ರಕಾಶ್ ಅವರೆಲ್ಲ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಭಾಳ ಸಂತೋಷ. ನಾನು ಕಂಚಿನ ಪ್ರತಿಮೆ ಏನು ಹೇಳಿದೆ, ಅದು ಸುಪ್ರೀಂ ಕೋರ್ಟ್ ಆದೇಶ, ಸರ್ಕಾರದ ಆದೇಶನೂ ಕೂಡ. ಯಾವ ಸರ್ಕಲಲ್ಲಿ ಪಾರ್ಕ್ ಒಳಗಡೆ ಕಂಚಿನ ಪ್ರತಿಮೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡೋಣ. ಅಲ್ಲೇ ಒಳಗಡೆನೇ ಅದಕ್ಕೆ ಸೂಕ್ತವಾದ ಜಾಗ. ಈ ಸರ್ಕಲ್ಗಳಲ್ಲಿ ಮಾಡಿದ್ರೆ ಅದು ಸೂಕ್ತವಾದ ಜಾಗ ಅಲ್ಲ. ಅದಕ್ಕೆ ಪಾರ್ಕ್ ಒಳಗಡೆನೆ ಅದಕ್ಕೆ ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತಕ್ಕಂಥದ್ದು, ಮಾಡಿಸ್ಬೇಕು ಅಂತಕ್ಕಂಥದ್ದು ಏನಿದೆ, ಅದನ್ನು 10-15 ದಿವಸದಲ್ಲಿ ತಾವೆಲ್ಲ ಒಂದು ಕಮಿಟಿಯನ್ನು ಮಾಡಿಸಿ ಅದು ಯಾವ ಥರ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನು ತೀರ್ಮಾನವನ್ನು ಕೂಡ ಮಾಡೋಣ. ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ಮಾಡಿಸ್ಬೇಕು ಅಂತ, ಅದನ್ನು ಮಾಡಿಸ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತೇವೆ. ಅದಕ್ಕೆ ತಮ್ಮದೇ ಆದಂಥ ಒಂದು ಕಮಿಟಿಯನ್ನು ಮಾಡಿ, ಆ ಕಮಿಟಿಯಲ್ಲಿ ಏನೆಲ್ಲ ಮಾಡಿಸ್ಬೇಕು ಅದನ್ನು 100% ಮಾಡಿಸ್ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತಾನೆ ಈ ಸಂದರ್ಭದಲ್ಲಿ ಅಂತ ಹೇಳಿ, ನಮ್ಮ ಆತ್ಮಾನಂದರು ನನ್ನ ಬಗ್ಗೆ ಭಾರಿ ಮಾತನಾಡಿದ್ದಾರೆ. ಸದ್ಯ ಅವರಿಗೆ ನೋಟಿಸ್ ಕೊಡದೇ ಇದ್ರೆ ಪರವಾಗಿಲ್ಲ. ಯಾಕೆಂದರೆ ಈಗ ಸೋಮಶೇಖರ್ನ ಹೊಗಳಿದ್ರೆ ಇಮಿಡಿಯೇಟ್ಲಿ ನೋಟಿಸ್ ಕೊಡ್ತಾರೆ. ಅದಕ್ಕೆ ಅಂಬೇಡ್ಕರ್ 135ನೇ ಜನ್ಮ ದಿನೋತ್ಸವದಲ್ಲಿ ಅದು ಯಾವುದು ಕೂಡ ಅಂಬೇಡ್ಕರ್ ಅವರಿಗೆ ಆಗೋದು ಬೇಡ. ಈಗಾಗಲೇ ಹೇಳಿದ್ನಲ್ಲ, ಅಂಬೇಡ್ಕರ್ ಅವರು ಉನ್ನತ ಹುದ್ದೆಗೆ ಹೋದಂಥ ಸಂದರ್ಭದಲ್ಲಿ ರೆಡ್ ಕಾರ್ಪೆಟ್ನ ತೆಗಿತಾರೆ. ಅಂಬೇಡ್ಕರ್ ಅವರು ಅವ್ರ ಆಫೀಸ್ಗೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ರೆಡ್ ಕಾರ್ಪೆಟ್ನ ಹಾಕ್ತಾರೆ. ಇದು ಯಾವುದನ್ನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ ಅಂಬೇಡ್ಕರ್ ಅವರು ಇವತ್ತು ಅತಿ ಕಿರಿಯ ವಯಸ್ಸು ನೋಡೋ ಹುಡುಗಿ. ನಾವು ಇವತ್ತು ಪೀಠ್ಗೆನ 10,000 ಓದ್ಕೋತೀವಿ, 10,000 ಓದ್ರೂ ನಾವು ಹೇಳೋಕ್ಕಾಗೋದಿಲ್ಲ. ಆ ಚಿಕ್ಕ ಹುಡುಗಿ ಇವತ್ತು ಪೀಠ್ಗೆನ ಹೇಳಿದ್ರೆ ಭಾಳ ಸಂತೋಷ ಆಗ್ತದೆ. ಆತ್ಮನನ್ ಆ ಹುಡುಗಿ ಭಾಳ ಪೀಠ್ಗೆನ ಹಾಕೋ ಮುಖಾಂತರ ಎಲ್ಲರಿಗೂ ಪೀಠ್ಗೆ ಇದು ಒಳ್ಳೆಯದಾಗಲಿ. ಆತ್ಮಾನಂದು ಮತ್ತು ದಾತ್ ಎಲ್ಲ ಸೇರಿದ್ದಾರೆ, ಕಾರ್ಯಕ್ರಮನ ಕೂಡ ಮಾಡ್ತಾ ಇದ್ದಾರೆ. ನನಗೂ ಇನ್ನೂ 3-4 ಕಾರ್ಯಕ್ರಮ, ಅಂಬೇಡ್ಕರ್ದು ಜಯಂತ್ಯೋತ್ಸವ ಕಾರ್ಯಕ್ರಮ ಲೇಟಾಗಿ ತಡವಾಗಿ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.